ಮನೆಗೆ ಸುಂದರಿಯ ಪ್ರವೇಶ, ಅಭಿಮಾನಿಗಳಿಗೆ ದಿಲ್ ಖುಷ್. ಹೌದು, ಇಂಡಿಯನ್ ಪ್ರೀಮಿಯರ್ ಲೀಗ್ 2026ರ ಋತು ಆರಂಭಕ್ಕೆ ಮುನ್ನವೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಯಜಮಾನಿಕೆಯಲ್ಲಿ ಪ್ರಮುಖ ಬದಲಾವಣೆಯಾಗಿದೆ. ಆದಿತ್ಯ ಬಿರ್ಲಾ ಗ್ರೂಪ್ ನೇತೃತ್ವದ ಒಕ್ಕೂಟ ಆರ್ಸಿಬಿಯನ್ನ ಡಯಾಜಿಯೋ ಗ್ರೂಪ್ನಿಂದ 16,700 ಕೋಟಿ ರೂಪಾಯಿಗಳಿಗೆ ಖರೀದಿ ಮಾಡಿದೆ. ಇದರಿಂದ ಕುಮಾರ್ ಮಂಗಲಂ ಬಿರ್ಲಾ ಪುತ್ರ ಆರ್ಯಮಾನ್ ಬಿರ್ಲಾ ಆರ್ಸಿಬಿ ತಂಡದ ಅಧ್ಯಕ್ಷರಾಗಲಿದ್ದಾರೆ. ಅದೇ ರೀತಿ ಕುಮಾರ್ ಮಂಗಲಂ ಪುತ್ರಿ ಅನನ್ಯಾ ಬಿರ್ಲಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಟ್ ಟಾಪಿಕ್ ಆಗಿದ್ದಾರೆ. ಈ ವಿವರಗಳು ಏನು ಅನ್ನೋದನ್ನ ನೋಡೋಣ ಬನ್ನಿ. ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಕಾವ್ಯ ಮಾರನ್ ಐಕಾನ್ ಆಗಿರುವ ವಿಚಾರ ಎಲ್ಲರಿಗೂ ಗೊತ್ತು. ಹೊಸದಾಗಿ ಬೆಂಗಳೂರು ತಂಡಕ್ಕೆ ಅನನ್ಯಾ ಬಿರ್ಲಾ ಕೂಡ ಅದೇ ಮಟ್ಟದಲ್ಲಿ ಮನ್ನಣೆ ತರಲಿದ್ದಾರೆ ಅನ್ನೋದು ಅಭಿಮಾನಿಗಳ ನಿರೀಕ್ಷೆ. ಪಂಜಾಬ್ ತಂಡಕ್ಕೆ ಪ್ರೀತಿ ಜಿಂಟಾ, ಹೈದರಾಬಾದ್ ತಂಡಕ್ಕೆ ಕಾವ್ಯ ಮಾರನ್ ಅವರಂತೆ ಅನನ್ಯಾ ಬಿರ್ಲಾ ಆರ್ಸಿಬಿ ಆಡುವ ಪ್ರತಿಯೊಂದು ಪಂದ್ಯದಲ್ಲೂ ಸ್ಟ್ಯಾಂಡ್ಗಳಲ್ಲಿದ್ದು ತಂಡವನ್ನ ಹೊರದುಂಬಿಸುವ ಸಾಧ್ಯತೆ ಇದೆ. ಇದರೊಂದಿಗೆ ಆರ್ಸಿಬಿ ಅಭಿಮಾನಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ನಮಗೂ ಒಬ್ಬ ಸುಂದರಿ ಸಿಕ್ಕಿದ್ದಾಳೆ ಅಂತ ಸಂಭ್ರಮಿಸುತ್ತಿದ್ದಾರೆ. ಮತ್ತೊಂದೆಡೆ ಅನನ್ಯಾ ಸ್ಟೇಡಿಯಂಗೆ ಆಗಮನದೊಂದಿಗೆ ಐಪಿಎಲ್ ಖಂಡಿತ ಹೆಚ್ಚು ವರ್ಣಮಯವಾಗಲಿದೆ ಎಂದು ಕ್ರೀಡಾ ವಿಶ್ಲೇಷಕರ ಭಾವನೆಯಾಗಿದೆ. ಯಾರು ಈ ಅನನ್ಯಾ ಬಿರ್ಲಾ? ಅನನ್ಯಾ ಬಿರ್ಲಾ ಆದಿತ್ಯ ಬಿರ್ಲಾ ಗ್ರೂಪ್ನ ಅಧ್ಯಕ್ಷ ಕುಮಾರ್ ಮಂಗಲಂ ಬಿರ್ಲಾ ಹಿರಿಯ ಮಗಳು. ಉದ್ಯಮಿ ಮತ್ತು ಹೂಡಿಕೆದಾರರಾಗಿ ವಿಶೇಷ ಛಾಪು ಮೂಡಿಸಿದ್ದಾರೆ. 1994ರಲ್ಲಿ ಮುಂಬೈನಲ್ಲಿ ಜನಿಸಿದ ಆಕೆ ಅಮೆರಿಕನ್ ಸ್ಕೂಲ್ ಆಫ್ ಬಾಂಬೆಯಲ್ಲಿ ಅಧ್ಯಯನ ಮಾಡಿದ್ರು. ನಂತರ ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ಸೇರಿದ್ರು. ಅಲ್ಲಿ ಅವರು ಅರ್ಥಶಾಸ್ತ್ರ ಮತ್ತು ನಿರ್ವಹಣೆಯನ್ನ ಅಧ್ಯಯನ ಮಾಡಿದ್ರು. ಈ ಸಮಯದಲ್ಲಿ ಅವರು ವ್ಯವಹಾರ ಮತ್ತು ಸಂಗೀತ ಎರಡರ ಮೇಲೂ ಗಮನ ಹರಿಸಿದ್ರು. ಅನನ್ಯಾ ಬಿರ್ಲಾ 17ನೇ ವಯಸ್ಸಿನಲ್ಲಿ ಸ್ವತಂತ್ರ ಮೈಕ್ರೋ ಫೈನಾನ್ಸ್ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿದ್ರು. ಇದು ಗ್ರಾಮೀಣ ಮಹಿಳೆಯರಿಗೆ ಆರ್ಥಿಕ ನೆರವು ನೀಡುತ್ತೆ. ಅನನ್ಯಾ ಬಿರ್ಲಾ ಪ್ರಸ್ತುತ ಆದಿತ್ಯ ಬಿರ್ಲಾ ಗ್ರೂಪ್ನ ಒಳಗೆ ಹಲವಾರು ಪ್ರಮುಖ ವ್ಯವಹಾರ ಜವಾಬ್ದಾರಿಗಳನ್ನ ನೋಡಿಕೊಳ್ತಿದ್ದಾರೆ. ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಅವರು ಎಂಪವರ್ ಎಂಬ ದತ್ತಿ ಸಂಸ್ಥೆ ನಡೆಸುತ್ತಿದ್ದಾರೆ. ಅಂತೂ ಆರ್ಸಿಬಿ ಅಭಿಮಾನಿಗಳಿಗೆ ಒಬ್ಬ ಸುಂದರಿ ಸಿಕ್ಕೇ ಬಿಟ್ಟಳು.